ಕೇಳು. ಎಲ್ಲ ನಿನ್ ಮಿಸ್ಸಸ್ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾಳ. ಆಶಾ, ಇವಳನ್ ವೈಫ್ ಆಶಾ. ಆಶಾ, ಇವನ್ ಮೈಲಾರಿ, ಇವನ್ ರಜನೀಶ್. ನಮಸ್ಕಾರ. ಆಶಾ, ಬೇಗ ಊಟಕ್ಕೆ ರೆಡಿ ಮಾಡು. ಅಣ್ಣ ಇದ್ದೀರಾ? ಯಾಕ್ರೋ ಏನಾದ್ರೂ ಬರ ಕೂತ್ಕೊ. ಅಯ್ಯಯ್ಯೋ, ಹೊಟ್ಟೆ ನೋವು ತಡ್ಕೊಳಕ್ ಆಗಲ್ಲ. ಇಲ್ಲೇ ಟಾಯ್ಲೆಟ್ ಇದೆ, ಬಾರೋ. ಇಲ್ಲೆಲ್ಲ ಅಡ್ಜಸ್ಟ್ ಆಗೋದಿಲ್ಲ. ಏಯ್, ನಿನ್ ಹೆಂಡತಿ ಲಕ್ಷ್ಮಿ ತರನ ಇದ್ದಾಳೆ? ಒಳ್ಳೆ ಮಾರಮ್ಮನ್ ತರ ಇದ್ದಾಳೆ. ಬಲಿ ತಗೊಂಡ್ಬಿಡ್ತಾಳೆ. ಅವಳೆಂತ ಡೇಂಜರ್ ಗೊತ್ತಾ? ಅವಳ ಹಿಂದೆ ಭಯಂಕರ ಚರಿತ್ರೆನೇ ಇದೆ. ಏನ್ರೋ, ಏನ್ ಹೇಳ್ತಾ ಇದೀರ ನೀವು? ಅದನ್ನ ಹೇಳಿ ನಾನ್ ಯಾಕಪ್ಪ ನಿನ್ ಸಂಸಾರ ಹಾಳು ಮಾಡ್ಲಿ? ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಕೋದಂಡ ರಾಮ ಅದೇ ಕಾಪಾಡ್ಬೇಕಪ್ಪ. ಏಯ್ ಆಶಾ, ಆಹಾ, ಈಗ ಎಷ್ಟು ಮುದ್ದ ಕಾಣ್ತಾ ಇದೀಯಾ. ಇದೇ ತರ ಡ್ರೆಸ್ ನನ್ನ ಫ್ರೆಂಡ್ಸ್ ಮುಂದೆ ಮಾಡ್ಕೊಂಡ್ ಬಂದಿದ್ರೆ ಅವರೆಲ್ಲ ನೀನ್ ಎಷ್ಟು ಮೆಚ್ಕೋತಾ ಇದ್ರು. ಒಳ್ಳೆ ಮಾರಮ್ಮನ್ ತರ ಯಾಕೆ ಬಂದಿದೆ? ರೀ, ನಾನ್ ಮುದ್ದ ಕಾಣ್ಬೇಕಾಗಿರೋದು ನಿಮಗೆ. ಕಾಣಿಸ್ತಿದ್ದೀನಿ ತಾನೆ? ನಿಮ್ ಸ್ನೇಹಿತರಿಗೆ ನಾನ್ ಮುದ್ದ ಕಾಣಿಸಿದ್ರೆ ಅವ್ರು ಬರೀ ಮೆಚ್ಕೊಂಡ್ರೆ ಪರವಾಗಿಲ್ಲ. ರಾತ್ರಿ ಮಲ್ಕೊಂಡು ನನ್ ರೂಪ ಮೈಮಾಟ ನೆನ್ಸ್ಕೊಳ್ತಾ ಮನಸ್ನಲ್ಲೇ ಮಂಡಿಗೆ ತಿಂದ್ರೆ ಏನ್ ಗತಿ? ನನ್ ಫ್ರೆಂಡ್ಸ್ ಯಾರು ಅಂತ ಗಪ್ ಕೆಲಸ ಮಾಡಲ್ಲ. ಆತ್ಮಸಾಕ್ಷಿಯಾಗಿ ಹೇಳಿ, ನೀವ್ ಮಾಡಿಲ್ವಾ? ಮದ್ವೆಗ್ ಮೊದ್ಲು ನಿನ್ ರೂಪ ನೆನ್ಸ್ಕೊಂಡು ಕನ್ಸ್ ಕಾಣ್ತಿದ್ದೆ. ನನಗ್ ಗೊತ್ತು ರೀ, ಹಗಲ್ ನೋಡಿದ ಹುಡುಗಿನ ರಾತ್ರಿ ಮಲಗಿದಾಗ ನೆನೆಸ್ಕೊಂಡು ಕನಸ್ ಕಾಣೋರ್ ಕೆಲವರಾದ್ರೆ, ಹೆಂಡತಿ ಪಕ್ಕದಲ್ಲೇ ಇದ್ರು ಹೇಮಾ ಮಾಲಿನಿ, ಡಿಸ್ಕೋ ಶಾಂತಿ ನೆನೆಸ್ಕೊಂಡು ಸಂಸಾರ ಮಾಡೋರು ಇನ್ನು ಕೆಲವರು. ಓಹೋ, ಈ ಕೆಲಸ ಹೆಂಗಸರು ಮಾಡಲ್ವಾ? ಆಹಾ, ಅವ್ರಿನ್ನೂ ಎರಡೆಲೆ ಜಾಸ್ತಿ ತಿರುಗಿಸ್ತಾರೆ. ಅವರು ಹೀಗೆ ಕಪಿಲ್ ದೇವ್, ಅಮೀರ್ ಖಾನ್, ಕಮಲ್ ಹಾಸನ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹೌದು, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಡಾರ್ವಿನ್ ಥಿಯರಿ, ಸೈಕಾಲಜಿನ ಓದಿ ಕೇಳಿ ತಿಳ್ಕೊಂಡಿದೀನಿ. ನಾನು ಇನ್ಮೇಲೆ ಇದನ್ನೆಲ್ಲ ಓದ್ಬೇಕು ಅಂತಿದ್ದೀನಿ. ವಿವಾಹ ಆದ್ಮೇಲೆ ಇದ್ದಿನಾಸ, ಶೋಭನ ಆದ್ಮೇಲೆ ಸರ್ವನಾಶ ಅಂತ ಹಿರಿಯರು ಹೇಳಿದ್ದಾರೆ. ಓದೋ ವಯಸ್ಸಿನಾಗೆ 5 ಮುನ್ನೊತ್ತರು SLC ಪಾಸ್ ಆಗ್ಲಿಲ್ಲ, ಫೇಲ್ ಆಗ್ಬಿಟ್ಟೆ. ಅಯ್ಯೋ ಬಡ್ಡೆತದೆ, ನೀ ಇನ್ನೆಲ್ಲೋ ಓದೋದು, ಏನಿದ್ರು ಊದ್ಬೇಕಷ್ಟೇ. ಅವ್ವ, ಈ ಬಡ್ಡೆತದಕ್ಕೆ ಮಜ್ಜಿಗೆಗೂ ಎಂಡಕ್ಕೂ ಎತ್ವಾಸ ಗೊತ್ತಾಗಕ್ಕಿಲ್ಲ. ಉಸಾರು ರೀ, ಆಗ್ಲೇ ಬಂದಿದ್ರಲ್ಲ ನಿಮ್ ಸ್ನೇಹಿತರು, ಅವ್ರನ್ನ ಇನ್ನೊಂದ್ಸರಿ ನಮ್ಮನೆ ಕರ್ಕೊಂಡ್ ಬರ್ಬೇಡಿ. ಅವ್ರ ಸಹವಾಸ ಬಿಟ್ಬಿಡಿ. ಅವರು ತುಂಬಾ ಹಲ್ಕ ಜನ. ಏನಂದೆ? ನನ್ ಫ್ರೆಂಡ್ಸ್ ನ ಹಲ್ಕ ಉಳಂತೀಯ? ಅಷ್ಟೇ ಅಲ್ಲ, ಅವ್ರು ತುಂಬಾ ಡೇಂಜರಸ್, ಕೆಟ್ಟ ಚರಿತ್ರೆ ಇರೋರು. ಅವಳೆಂತ ಡೇಂಜರ್ ಗೊತ್ತಾ? ಅವಳ ಹಿಂದೆ ಭಯಂಕರ ಚರಿತ್ರೆನೇ ಇದೆ. ನನ್ ಹೆಂಡತಿ ಡೇಂಜರ್ ಅಂದ್ರಲ್ಲ, ಅವಳ ಬಗ್ಗೆ ನಿಮ್ಗೇನ್ರ ಗೊತ್ತೋ? ಮದುವೆ ಆಗಿರೋ ನೀನೇ ಹೇಳ್ಬೇಕಪ್ಪ. ನನ್ ಹೆಂಡತಿ ಅಪರಂಜಿ ಕಣ್ರೋ. ನಾನ್ ನಿನ್ ಭವಿಷ್ಯ ಒಳಗ್ ಕೊರವಂಜಿನೋ? ನಾನ್ ಗುಗು ಆದ್ರೂ ನಮ್ಮ ಅಪ್ಪ ಏನ್ ಗುಗು ಅಲ್ಲ. ನಮ್ಮನೆ ಟ್ರೆಜರಿ ಬೀತ್ಕೊಂಡ್ ಕೊಡೋದಕ್ಕೆ. ನಿಮ್ಮ ಅಪ್ಪನ್ ಕಿವಿಗೆ ಇಷ್ಟು ಬೇಗ ಹೂ ಇಟ್ಬಿಟ್ಲಾ? ಕೋದಂಡ, ಕೊನೆಗೂ ನಿನ್ ಕೈಗೆ ಸಿಗೋದು ಚಿಕ್ಕ ನಾಯ್ಕನಲ್ಲಿ ಚಿಪ್ಪೆ. ಅದ್ ಹೇಗೋ ಹೇಳ್ತೀರಾ? ಸಿಂಪಲ್. ನಿನ್ ಹೆಂಡತಿ ಹತ್ರ 20,000 ಕೇಳು, ಕೊಡ್ತಾಳೆ ನೋಡೋಣ. ನಾನ್ ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ. ಕೊಡಲ್ಲ ಅಂತಾಳೆ. ಯಾಕೆ ಅಂತಾಳೆ? ಹಿತ್ಲಲ್ಲಿ ಗಿಡ ಹಾಕಿಲ್ಲ ಅಂತಾಳೆ. ಚಾಲೆಂಜ್ ಮಾಡ್ತೀರೇನ್ರೋ? ಚಾಲೆಂಜ್. ಆಶಾ ಮರಿ, ಒಂದ್ 20,000 ರೂಪಾಯಿ ಕೊಡ್ತೀಯಾ? ಥ್ಯಾಂಕ್ ಯು. 20,000 ರೂಪಾಯಿ ಯಾಕೆ ಬೇಕು ನಿಮ್ಗೆ? ಕೇಳಿದಷ್ಟು ಕೊಡು, ಕಾರಣ ಕೇಳ್ಬೇಡ. ಕಾರಣ ಇಲ್ದೆ ಕೊಡೋಕೆ ಹಿತ್ಲಲ್ಲಿ ಗಿಡ ಹಾಕಿಲ್ಲ. ಹೊಳೆ ನೀರು ಕುಡಿಯಕ್ಕೆ ದೊಣ್ಣನಾಕ್ ನಪ್ನೆ ಬೇಕಾ? ಹೌದು ಕಳ, ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದೆಲ್ಲ ಒಳೆ ನೀರು ಬೇಕು ಅಂದಾಗೆಲ್ಲ ಮುಕ್ಕೊಂಡು ಹೋಗೋದಕ್ಕೆ. ಇದಕ್ಕೆ ಕಣವ ಅವನ್ ಕೈಗೆ ನಾ ಬೀಗದ ಕೈ ಕೊಡ್ಲಿಲ್ಲ. ಉಸಾರು. ಈ ಪೂತಿಯ ಬೇರೆ ಬಂದ್ಬಿಟ್ಟ ಇಲ್ಲಿ. ಆಶಾ, ಕೊಡ್ತೀಯಲ್ವಾ ನೀನು? ಕಾರಣ ಇಲ್ದೆ ಖಂಡಿತವಾಗೂ ಹಣ ಕೊಡೋದಿಲ್ಲ. ಕೊಡಲ್ಲ ಅಂತಾಳೆ. ಯಾಕೆ ಅಂತಾಳೆ? ಹಿತ್ಲಲ್ಲಿ ಗಿಡ ಹಾಕಿಲ್ಲ ಅಂತಾಳೆ. ಚಾಲೆಂಜ್ ಮಾಡ್ತೀರೇನ್ರೋ? ಚಾಲೆಂಜ್. ಸಹೋದರಿ, ನಮ್ಮ ಸುಪುತ್ರಿಯು ತಮಗೆ ಒಪ್ಪಿಗೆ. ನಮಗೇನೋ ಒಪ್ಪಿಗೆನೆ, ಆದ್ರೆ ಚಿಂತಿಸಬೇಡಿ.
ಸುಕುಮಾರರು ಇಚ್ಛೆ ಪಟ್ಟಿದ್ದೆಲ್ಲವನ್ನು ನೀಡಲು ನಾವು ಸಿದ್ಧರಿದ್ದೇವೆ. ಯಪ್ಪೋ ಅವಯ್ಯ ನಂಗೆ ಒಪ್ಪಿಗೆ ಆಗ್ಬಿಟ್ಟವನೆ. ಚುಂಚುನ್ ಕಟ್ಟತಾವ ಅದಲ್ಲ 2 ಎಕರೆ ಅಡಿಕೆ ತೋಟನು ಕುರಿ ಮಂದನು ಕೊಟ್ಟವು ಅಂತ ಹೇಳು. ನಿನ್ನ ಇಚ್ಛೆಯಂತೆಯೇ ಆಗಲಿ ಸುಪುತ್ರಿ. ಒಳ್ಳೆ ಮುಹೂರ್ತ ನೋಡಿ ತಿಳಿಸ್ತೀವಿ. ಏನಪ್ಪಾ ಆಯ್ತು? ಈಗ ಹೇಳ್ದಾಗೆ ಆಯ್ತು. ನಿನ್ ಯೋಗ್ಯತೆ ಏನು ಅಂತ ಅರ್ಥವಾಯ್ತಾ? ನಿನ್ ಹೆಂಡತಿ ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರು, ಇಲ್ಲ ಅಂದ್ರೆ ಟಿಕೆಟ್ ಕೊಟ್ಬಿಡ್ತಾಳೆ. ನಾನ್ ಯಾಕೆ ಅಮೋರ್ ಗಂಡ ಆಗ್ಲಿ? ಅಂತ ಕಾಲ ಬಂದ್ರೆ ಇನ್ನೊಬ್ಳನ್ ಕಟ್ಕೋತೀನಿ. ಈ ಮಾತ್ನ ನಿನ್ ಹೆಂಡತಿ ಮುಂದೆ ಹೇಳ್ತೀಯಾ? ಹೇಳಿದ್ರೆ ಏನ್ ಮಾಡ್ತಾಳೆ? ಅದೇ ಮಾತ್ನ ತಿರ್ಗ್ಸಿ ನಿಂಗು ಅಂತಾಳೆ. ನೀನಿಲ್ಲ ಅಂದ್ರೆ ಇನ್ನೊಬ್ಬನ್ ನೋಡ್ಕೋತೀನಿ ಅಂತಾಳೆ. ನೋ ಅನ್ನಲ್ಲ. ಅಂದು ನೋಡು, ಗೊತ್ತಾಗುತ್ತೆ. ನೋಡ್ತೀನಿ. ಆಶಾ, ನಾನೊಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಮಾಡಿ. ಆ ಹುಡುಗಿದು ಶ್ರೀದೇವಿ ತರ ಇದೆ ಮುಖ, ಜೈಮಾಲಿನಿ ತರ ಇದೆ ಮೈಮಾಟ. ಅವಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಮಾಡ್ಕೊಳ್ಳಿ. ಆಗ ನೀನೇನ್ ಮಾಡ್ತೀಯಾ? ಮಾಡ್ಕೊಳ್ಳೋರ್ ಮಧ್ಯೆ ಬಂದು ನಾನೇನ್ ಮಾಡ್ಲಿ? ವಾವ್! ಏನ್ ಮಾಡ್ತಾ ಇದೀಯಾ? ಲವ್ ಮಾಡ್ತಿದ್ದೀನಿ. ಆಹಾ, ಭೀಮಂದ್ ಇದ್ದಾಗಿದೆ ಬಾಡಿ. ನಾನಿವನ್ ಜೊತೆನೆ ಮಾಡ್ಕೋತೀನಿ. ಮದ್ವೆನಾ? ನನ್ನೆದುರಿಗೆನೆ ಫಾರಿನ್ ದಡಿನಿಗೆ ಮುತ್ತಿಡ್ತೀಯಾ? ಎಷ್ಟು ಕೊಬ್ಬಿರ್ಬೇಕು ನಿನಗೆ? ನಾನಿರೋವಾಗ್ಲೇ ನನ್ನೆದ್ರಿಗೆ ಇನ್ನೊಬ್ಬಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೆಷ್ಟ್ರಿ ಕೊಬ್ಬು? ನಾನಿನ್ನ 3 ಜನನ್ ಮದ್ವೆ ಆದ್ರೂ ಯಾರು ಬೈಯಲ್ಲ. ರಸಿಕಾ ಅಂತಾರೆ, ಸರ್ದಾರ ಅಂತಾರೆ. ನಿನಗೇನಂತಾರೆ ಗೊತ್ತಾ? ನಾನಿನ್ನೂ 4 ಜನ ಗಂಡಸರನ್ನ ಮದ್ವೆ ಆದ್ರೂ ನನ್ನೂ ಯಾರು ಏನು ಅನ್ನಲ್ಲ. ನಮ್ಮ ಜನ ಮಹಾಭಾರತ ಓದಿದ್ದಾರೆ, ಟಿವಿನಲ್ಲಿ ನೋಡಿದ್ದಾರೆ. ದ್ರೌಪದಿ ಅಂತಾರೆ, ಪತಿವ್ರತೆ ಅಂತಾರೆ. ಗೊತ್ತಾ? ಮುಚ್ಚ ಬಾಯ್. ಮುಚ್ಚ ಬಾಯ್. ಆಶಾ, ದಂಡ. ಆಶಾ ಬಂದ್ರಮ್ಮ ಊಟ ಮಾಡೋಣ. ರೀ ಬನ್ರಿ ಊಟ ಮಾಡೋಣ. ಹೋಗ ನಿನ್ನ. ಏ ಉಣ್ಣು ಬಾರೋ. ನೀನ್ ಉಣ್ತಾ ಇದೆಯಲ್ಲ, ಚೆನ್ನಾಗ್ ಉಣ್ಣು. ಅದ್ಯಾಕ್ ಮಗ ಉಚ್ಚನಾಯ ಆಡ್ದಂಗ ಆಡ್ತವನೆ? ಹೊಟ್ಟೆಲಿ ಜಂತುಳ ಇದೆಯಂತೆ, ಅದಕ್ಕೆ. ಓ ಹಂಗ. ಲೋ ದಂಡ, ಒಸಿ ಎಮ್ಮೆ ಗಂಜಲ ಕುಡಿಲ್ಲ, ಎಲ್ಲ ಸರೋಯ್ತದೆ. ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಬಂದ್ ಬಿದ್ಕೊಳ್ಳಿ. ಏನದು ಚೇಷ್ಟ? ನಿಮ್ದೇನ್ ಕುಚಷ್ಟೇ? ಕಿಸಿ ಬೇಡ, ಬಿತ್ಕಳ. ಮಲ್ಕೊಳ್ರಿ ಬಂದು ಅಂದ್ರೆ ಏನೋ ಜಂಪ ಮಾಡ್ತಾರಲ್ಲ. ಚಿಚ್ಚ, ಏನಿದು? ಉಪ್ಪು ಇಲ್ಲ, ಖಾರನೂ ಇಲ್ಲ. ಉಪ್ಪು ಖಾರನ ಹೆಂಡ್ತಿರ್ಗಿಂತ ಸವತೀರೆ ಚೆನ್ನಾಗಿ ಹಾಕ್ತಾರೆ. ಹಾಕಿಸ್ಕೊಳ್ಳಿ. ಯಾವಳು? ಯಾವನ ಅವನು? ನೀವಾ? ನಾನು ನೋಡ್ತಾನೆ ಇದ್ದೀನಿ, ನಾಟಕ ಮಾಡ್ತಾ ಇದ್ದೀನ. ನಾನ್ ಯಾಕ್ರಿ ಮಾಡಿ ನಾಟಕ? ನೀವೇ ಆಶಾ, ಆಶ್ಲೇಷ, ಚಿನ್ನ, ಬಂಗಾರ ಅಂತಿದ್ದವ್ರು ಈಗ ದಿಢೀರ್ ಅಂತ ಯಾವಳೆ ಅವಳು ಅಂದ್ರೆ ಏನ್ರಿ? ನಾನ್ ಯಾವಳು ಅಂತ ನಿಮ್ಗೆ ಗೊತ್ತಿಲ್ವಾ? ಆಶ್ಲೇಷ, ಧರ್ಮಪತ್ನಿ ಆಫ್ ಕೋದಂಡರಾಮ್. ಇನ್ನೊಂದ್ ಶೂ ಯಾಕೆ ಪಾಲಿಶ್ ಹಾಕ್ಲಿಲ್ಲ? ನಾನ್ ಯಾಕ್ರಿ ಮಾಡ್ಲಿ ಇನ್ನೊಂದ್ ಶೂ ಪಾಲಿಶು? ಅವಳು ಯಾವಳು ಇದ್ದಾಳೆ ಅಂದ್ರಲ್ಲ ನನ್ ಸವತಿ, ಅವಳು ಮಾಡ್ತಾಳೆ ಚೆನ್ನಾಗಿ ಪಾಲಿಶ್ನ. ಮನೇಲಿ ದೊಡ್ಡವ್ರು ಯಾರು ಇಲ್ವಾ? ಎಲ್ಲ ದುಡ್ಡಿಗೆ ಹೋಗಿದಾರ. ಯಾರ ಮೇಲಿನ ಕೋಪನೋ ಯಾರ ಮೇಲೆ ತೋರಿಸ್ತಿರಲ್ಲ ಬಾಸು? ಅದ್ ಸರಿ, ನೀನ್ ಬಂದ್ ಎಷ್ಟೊತ್ತಾಯ್ತು? ಅದೇ ನೀವು ಯಾವಳೆ ಅವಳು ಅಂದ್ರಿ, ಅದಕ್ಕೆ ಅವರು ಯಾವಳು ಅವಾಗ ಬಂದ್ಯಾ? ಎಲ್ಲ ಟಾಪ್ ಬಾಟಮ್ ಗೊತ್ತಾಗ್ಬಿಟ್ಟಿದೆ. ಟಾಪು ಮಿಡ್ಲು ಗೊತ್ತಾಗಿದೆ, ಬಾಟಮ್ಮು ಗೊತ್ತಾಗಿಲ್ಲ. ಏನು ಅಂತ ಹೇಳ್ತೀರಾ? ಬೇಡ, ಇಲ್ ಬೇಡ, ಏನಾದ್ರೂ ಉಪಾಯ ಹೇಳ್ತಮ್ಮಣ್ಣ. ನಿಮ್ ಹೆಂಡತಿ ಕಂಟ್ರೋಲ್ ನೀವು ಇದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಇದ್ಯಾಕ್ ಬಾಯ್ ಬಿಡ್ತೀರಾ ಬಾಸು? ಪ್ರತಿಯೊಂದು ಸಂಸಾರದಲ್ಲೂ ಗಂಡ ಹೆಂಡತಿನ ಕಂಟ್ರೋಲ್ ಮಾಡ್ತಾನೆ, ಇಲ್ಲ ಹೆಂಡತಿ ಗಂಡನ್ ಕಂಟ್ರೋಲ್ ಮಾಡ್ತಾಳೆ. ಇಬ್ರು ಕಂಟ್ರೋಲ್ ಮಾಡ್ಕೊಳ್ದೆ ಹೋದ್ರೆ ನಿಮ್ ಹಾಗೆ ಆಗುತ್ತೆ ಪರಿಸ್ಥಿತಿ. ಇದೇನಾ ನಿನ್ ಉಪಾಯ? ಹೋಗ್ಲಿ, ಇನ್ನೊಂದ್ ಕೆಲಸ ಮಾಡಿ, ಇನ್ಮೇಲೆ ನಿಮ್ ಹೆಂಡತಿನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ.
ತಪ್ಪಗಿದ್ ಬಿಡಿ ಎಲ್ಲ ಸರಿ ಹೋಗುತ್ತೆ. ನಿನ್ನ ಮಾತು ಕೇಳ್ಬಿಟ್ರೆ ಹಳೆ ಚಪ್ಪಲಿ ತಗೊಂಡು ಹೊಡಿಬೇಕು ಅನ್ಸುತ್ತಾ? ಆ ಅರ್ಥ ಆಗ್ಲಿ, ಆಮೇಲೆ ನಿಮ್ ಚಪ್ಪಲಿ ತಗೊಂಡ್ ನೀವೇ ಹೊಡ್ಕೋತೀರ. ಹೆಣ್ಣಿನಿಂದಲೇ ಜಗವು ಆಶಾ, ಯಾವಳವಳು? ಕಿವಿ ಕೇಳಿಸ್ಲಿಲ್ವಾ? ಕಾಫಿ ತಗೊಂಬರ. ತರಲ್ಲ, ಮಾಡಿಟ್ಟಿದೀನಿ, ಎದ್ದು ಹೋಗಿ ಕುಡೀರಿ. ನೀನ್ ಯಾಕೆ ಮನೇಲಿರೋದು? ಹೆಂಗ್ಸು ನಿಮ್ಮನ್ನ ಎಲ್ಲಾ ವಿಧದಲ್ಲೂ ತೃಪ್ತಿ ಪಡಿಸೋಕೆ ಇರೋದು, ಒಪ್ಕೋತೀನಿ. ಬಾಯಿಗೆ ಬಂದ ಹಾಗೆಲ್ಲ ಬಯಸ್ಕೊಳಕಲ್ಲ. ನಾನು ನಿನ್ ಗಂಡ, ಗಂಡ್ಸು, ಹಾಗ್ಬೇಕಾದ್ರೂ ಕರಿತೀನಿ. ಗಂಡಸರು ಹೆಂಗಸರ ಹತ್ರ ಕಿರಿಕ್ ಮಾಡಿದ್ರೆ ಎಲ್ಲಾ ವಿಷಯದಲ್ಲೂ ನಿಮ್ ಬಾಳು ಗೋವಿಂದ ಗೋವಿಂದ ಗೋವಿಂದ. ಗಂಡಸ ಹತ್ರ ನೀವು ಕಿರಿಕ್ ಮಾಡಿದ್ರೆ ನಿಂಬಾಳು ಹರೋಹರ. ಶಟ್ ಅಪ್. ಏನಂದ? ಬಾಯಿ ಮುಚ್ಚಿ ಎಂದೆ. ಅಲ್ಲವಾ, ಇವನೇನೋ 5ಕ್ಕಿಂತ SLC ಫೇಲು, ಇದ್ಯೆ ನೈವೇದ್ಯ. ನೀನ್ ಜಾಣೆ, ಬೀಜದಿಂದ ಮರನೋ ಮರದಿಂದ ಬೀಜನೋ ಅಂತ ನಿನಗ್ ತಿಳಿದೈತಲ್ಲ. ಅಪ್ಪ ಇವಳು ಬಂದು ಮುಚ್ಚ ನಿನ್ನ ಗಂಡ್ಸೆ. ಎಂಡ್ರ ಜೊತೆ ಹಿಂಗೆಲ್ಲ ಜಗಳಕ್ಕಾದ್ರೆ ಸಂಸಾರಗಳು ಎಕ್ಕೊಳ್ತಾ ಇದೆ ಕಳ. ಹೋಗ್ ಕ್ಯಾಮೆ ನೋಡೋಗು. ಹೋಗ ನೀನು. ಏಯ್ ಬರ ಇಲ್ಲಿ, ಇದ್ರಲ್ಲಿ ಸೈನ್ ಹಾಕು. ನಾನ್ ಸೈನ್ ಹಾಕ್ಬೇಕಾ? ಯಾಕೆ? ನೀನ್ ಇದಕ್ ಸೈನ್ ಹಾಕಿದ್ರೆ 5 ಲಕ್ಷದ ಜೊತೆ ನನ್ನ 2ನೇ ಹೆಂಡತಿ, ಐ ಮೀನ್ ನಿನ್ ತಂಗಿ ಈ ಮನೆಗೆ ಬರ್ತಾಳೆ. ಇನ್ನೊಂದು ಮದ್ವೆ ಮಾಡ್ಕೋತೀರಾ? ನಾನು ಯಾವ್ದ್ರಲ್ಲಿ ಕಡಿಮೆ ಮಾಡಿದೀನ್ರಿ ನಿಮ್ಗೆ? ಏಯ್ ಹೇಳ್ದಷ್ಟು ಕೇಳೆ, ಜಾಡ್ ಒತ್ತ ಅಂದ್ರೆ ಕದ್ರಕೊಂಡು ಹೋಗ್ಬಿಡ್ಬೇಕು. ಅಯ್ಯೋ ರಾಕ್ಷಸ, ಇರೋ ಒಂದ್ ಮನೇನು ಮಾರಿ ಜೈಲ್ಗೆ ಹೋಗ್ಬೇಕಾದ್ ನಿನ್ ಕಾಪಾಡಿತು ಅಲ್ದೆ ನಿನ್ಗೋಸ್ಕರವಾಗಿ ತನ್ನ ಜೀವನ ಸೌಸಿದೆಯಲ್ಲೋ ನನ್ ಕಂದ. ಅವಳೇನ್ ತಪ್ಪಾಡಿದ್ಲು? ನೀ 2ನೇ ಮದುವೆ ಮಾಡ್ಕೊಳಕ್ ಅವಳಲ್ಲಿ ಏನ್ ಕಡಿಮೆ ಆಗಿದೆ? ಹಾಲು ಕೊಡದೇ ಇರೋ ಗೊಡ್ಡ ಹಸು ಕಟ್ಕೊಂಡು ಮೇವ್ ಹಾಕೋದಕ್ಕೆ ನಾನೇನ್ ಗುಗ್ಗು ಅಲ್ಲ. 5 ಲಕ್ಷ ರೂಪಾಯಿ ತರೋ ಕಾಮಧೇನು ನೋಡ್ಕೊಂಡಿದ್ದೀನಿ, ಅದಕ್ಕೆ ಇದು. ನನ್ ಪ್ರಾಣ ಇರೋವರೆಗೂ ನನ್ ಮಗಳಿಗೆ ಅನ್ಯಾಯ ಬಿಡಲ್ಲ. ಅಪ್ಪ ಅಪ್ಪ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸೌಮ್ಯ, ಸೌಮ್ಯ ಇನ್ನೊಂದ್ ನಿಮಿಷನೂ ನನ್ ಕಣ್ಣೆದ್ರಿಗಿರ್ಬೇಡ, ತೊಲಗಾಚೆ. ಏನು ಹಾಗ್ ಮುಖ ನೋಡ್ತೀಯಾ? ಬಿಡ್ರಿ ಬಿಡ್ರಿ. ತೊಲಗು. ಏಯ್, ನಾಳೆ ಇನ್ನೊಂದು ಪೇಪರ್ ತರ್ತೀನಿ, ಸೈನ್ ಹಾಕ್ಲಿಲ್ಲ ನಿನ್ ಕತೆ ಮುಗೀತು. ಓಹೋ, ಹಾಗಾ? ಹೌದು ತಾಯಿ, ನನ್ ಸೊಸೆ ಸಂಸಾರನ ಹೇಗಾದ್ರೂ ಮಾಡಿ ಉಳಿಸವ. ಸೌಮ್ಯ, ನಿನ್ ಗಂಡ ಅದ್ ಹೇಗೆ 2ನೇ ಮದುವೆ ಮಾಡ್ಕೋತಾನೆ ಅಂತ ನಾನು ನೋಡ್ತೀನಿ. ಆಶಾ, ಆದಷ್ಟು ಬೇಗ ಇದಕ್ಕೊಂದ್ ದಾರಿ ಹುಡ್ಕೋ. ಇಷ್ಟೇ ಅಲ್ಲ, ನಿನ್ ಹೆಂಡತಿನ ಭಯ ಭಕ್ತಿಲಿ ಇಡ್ಲಿಲ್ಲ ಅಂದ್ರೆ ಇನ್ನೂ ಮಿತಿ ಮೀರಿ ಹೋಗ್ತಾಳೆ. ಅವಳು ಭಯ ಪಟ್ರಲ್ವಾ ನಾನು ಇಡೋದಕ್ಕೆ? ಹೆಂಡತಿ ಭಯ ಪಡೋ ಹಾಗೆ ಮಾಡ್ಬೇಕಾದ್ರೆ ಒಂದೇ ದಾರಿ. ಆಶಾ, ಏ ಆಶಾ, ಆಶಾ. ಎಷ್ಟ್ ಹಾಕೊಂಡ್ ಬಂದಿದ್ದೀರಾ? ಇದನ್ ಕುಡಿಯೋ ಬದಲು ಎಮ್ಮೆ ಗಂಜಲನೋ ಮಕ್ಕಳು ಉಚ್ಚೆನೋ ಹಿಡ್ಕೊಂಡ್ ಕುಡಿರಿ, ಇನ್ನೂ ಚೆನ್ನಾಗಿರುತ್ತೆ. ಗಂಡಸರು ಯಾಕೆ ಕುಡಿತಾರೆ ಹೇಳು? ಹಲ್ಕಾ ತರ ವರ್ತಿಸಿ ಹೆಂಡತಿಗೆ ಹಿಂಸೆ ಕೊಡೋಕೆ, ಮನೆ ಮಂದಿ ಕೈಗೆ ಚಿಪ್ಪು ಕೊಡೋಕೆ. 2ನೇದಲ್ಲಿ ಅಲ್ಲ, ಅದು ಕರೆಕ್ಟ್. ಹಿಂಸೆ ಕೊಡೋದ್ರೆ ನೀವು ಗಂಡಸರಿಗೆ ಭಯನ ಪಡಲ್ಲ. ಓಹೋ, ಹೆಂಡತಿಗೆ ಹಿಂಸೆ ಕೊಟ್ಟಾದ್ರೂ ಸರಿ ಭಯದಲ್ಲಿ ಇಟ್ಕೋಬೇಕು ಅಂತಾನೋ? ಅದೇ ಕೆಲ್ಸ ನಾವು ಮಾಡ್ಬೇಕು ಅಂತ ಮನಸ್ಸಿಟ್ರೆ ಹೆಣ್ಣು ಅಬಲೆ ಆಗಿರೋಲ್ಲ, ಆದಿಶಕ್ತಿ ಆಗ್ತಾಳೆ. ಬಿ ಕೇರ್ಫುಲ್. ಏನೇ ರೋಪ್ ಆಗ್ತಾ ಇದೆಯಾ? ನೀನು ಮಾಡಿದ್ದಂದ್ರೆ ಒಂದು ಗೋಸ ಸಫಾ ಆಗ್ಬಿಡ್ತೀಯ. ಏನವಾದು ಆಟೋ ತಿಂದ ಹುಚ್ಚಿನಾಯ್ ತರ ಕೂಗ್ತಾವನೆ. ನೀವ್ಯಾಕ್ ಬಂದ್ರಿ ಮಾವಯ್ಯ? ಅದ್ ಎಂಥ ಹುಚ್ಚು ನಾಯಿ ಆಗಿದ್ರು ಅದ್ರ ಹುಚ್ಚು ಬಿಡಿಸೋದು ನನಗ್ ಚೆನ್ನಾಗ್ ಗೊತ್ತು. ಯಾವನ ಹುಚ್ಚನಾಯಿ? ನೀನ್ ಕಜಿ ನಾಯಿ, ನಿಮ್ಮ ಮಾವ ಪರಿಣಾಮ ಮುದಿ ನಾಯಿ. ನೀನ್ ಧೈರ್ಯದಾಗೆ ನನ್ನ ಮುದಿ ನಾಯಿ ಅಂತೇನು? ಮಾವಯ್ಯ,
ಇವರಿಗೆ ಅಭ್ಯಾಸ ಯಾವತ್ತಿಂದ? ಅಯ್ಯೋ, ಈ ಅವತಾರದಾಗ ಇವತ್ತೆ ಕಣವ ನಾನು ನೋಡ್ತಿರೋದು. ಏಟೋ ಸಿಕ್ಕಾಕೊಬ್ಬ ನಿಂಗೆ ಕುಡ್ದು ಬಂದ್ ಮನೇಲಿ ಗಲಾಟೆ ಮಾಡ್ತೀಯಾ? ನೀನ್ ಕುಡುವ ಇಲ್ವಾ? ನೀನು ಪಿಯೋಟು, ಇವತ್ತಿನಿಂದ ನಾನು ಪಿಯೋಟು. ನಾನು ನನ್ ಸಂಪಾದನೆಯಲ್ಲಿ ಕುಡಿತೀನೋ, ಬಿಟ್ಟಿ ಸಿಕ್ತು ಅಂತ ಕುಡಿಯೋದು ಕಂಡವ್ರು ಹುಚ್ಚ ಕುಡ್ದಂಗೆ. ಬೂದಯ ಜಡಾಯು ಒಂದು ಡಿಚ್ಚೆ ಒಂದು ಗೋಷ ಹೊಡೆದ ಅಂದ್ರೆ ಫ್ಲಾಟ್ ಆಗ್ಬಿಡ್ತೀಯ. ಅಯ್ಯೋ ತಿರ್ಬೋಕೆ ನನ್ನ ಮಗನೇ, ನಾನು ಮಟ್ಟಿ ಮಿಲಾಸಿದ್ದೀನಿ ಕಳ. ಬಾರ್ಲ ಒಂದ್ ಕೈ ನೋಡೇ ಬಿಡವ. ಮಾವಯ್ಯ, ಕುಡಿದು ಕೋತಿ ತರ ಆಡೋರ ಹತ್ರ ಮಾತಾಡಿದ್ರೆ ಮರ್ಯಾದೆ ಸಿಗುತ್ತಾ? ನೀವ್ ಹೋಗಿ ಮಾವಯ್ಯ, ನಾನ್ ನೋಡ್ಕೋತೀನಿ. ನೀವ್ ಹೋಗಿ. ಇನ್ನೊಂದು ಸಾರಿ ಕುಡಿದು ಬಂದ್ರೆ ಕಿತ್ತು ಕೈ ಕೊಟ್ಬಿಡ್ತೀನಿ ನಾಲಿಗೆನ. ಕಿತ್ಕೊಳಕ್ಕೆ ನಾಲಿಗೆ ಗಿಡದಲ್ಲಿ ಬೆಳೆದೈತಾ? ಮರ್ಯಾದೆಯಾಗಿ ಒಳಗ್ ಹೋಗಿ ಮಲ್ಕೋತಿರೋ ಇಲ್ಲ ಇಲ್ಲ ಅಂದ್ರೆ ಫೈಟಿಂಗ್ ಮಾಡ್ತೀಯ ನನ್ ಮೇಲೆ. ಕಮಾನ್. ಆಶಾ, ಲೇ ಆಶಾ, ನಾನ್ ಕುಡ್ದಿದ್ ಎಲ್ರಿಗೂ ಗೊತ್ತಾಗ್ಲಿ ಅಂತ ಮನೆಯಿಂದ ಆಚೆಗೆ ನುಗ್ಗಿ ಬಾಗ್ಲಾಕಿದ್ಯಾ? ಒಳಗ್ ಮಲಸಿ ನಾನ್ ಮರ್ಯಾದೆ ಕಾಪಾಡೋದ್ ಬಿಟ್ಟು ನಾನ್ ಕುಡ್ಕಂತ ಎಲ್ರಿಗೂ ಗೊತ್ತಾಗ ಮಾಡಿದ್ಯೇನೆ. ಹೆಂಗಸರೆಲ್ಲ ತಪ್ಪು ಮಾಡೋದು ಇಲ್ಲೇ. ತಮ್ಮ ಗಂಡಂದ್ರೆಲ್ಲ ಹೊರಗಡೆ ಕುಡ್ಕೊಂಡ್ ಬಂದು ರಾತ್ರಿ ಎಲ್ಲ ಹಿಂಸೆ ಕೊಟ್ರು ಅದನ್ನ ಹೊಟ್ಟೆಲ್ ಬಚ್ಚಿಟ್ಕೊಂಡು ಮನೆ ಮರ್ಯಾದೆ ಕಾಪಾಡ್ತಾರೆ. ಆದ್ರೆ ಗಂಡಸರು ಅಷ್ಟೇ ಸಾಕು ಅಂತ ಇನ್ನೊಂದ್ ದಿನ ಮನೇಲೆ ಕುಡಿಯೋಕ್ ಶುರು ಮಾಡ್ತಾರೆ. ಆಮೇಲೆ ಹೆಂಡತಿರಿಗೂ ಕುಡಿಯೋಕ್ ಹೇಳ್ತಾರೆ. ಕುಡಿದು ಬಂದ ದಿನಾನೇ ನಾನು ಮಾಡ್ದಾಗ ಹೊರಗೆ ದಬ್ಬದ್ರೆ ಆಮೇಲೆ ಎಲ್ಲ ಸರಿ ಹೋಗ್ತಾರೆ. ಇನ್ನೊಂದು ಸಾರಿ ಹೀಗೇನಾದ್ರೂ ಮಾಡಿದ್ರೆ ಪರಕೆ ಪೂಜೆ ಮಾಡ್ಬೇಕಾಗತ್ತೆ. ಯವ್ವ ತಗೋ, ಇದು ಸಾಕಾಗ್ಲಿಲ್ಲ ಅಂದ್ರೆ ಇದನ್ನು ತಗೋ. ಏನ ಕೆಕ್ಕರ್ಸ್ಕೊಂಡ್ ನೋಡ್ತಿ, ಹೋಗ್ ನೀರು ಇಕ್ಕೋ ಹೋಗ್ಲಾ. ಯವ್ವ ಇವ ಉಚ್ಚನ ಇದ್ದಂಗೆ ಉಸಾರು. ಏನೋ ನಾಟಕ ಆಡಿ ಮೋಸ ಮಾಡಿ ನನ್ನನ್ ಮದ್ವೆ ಆದ್ಲಾ? ನಿನಗೆ ವಿಷಯ ಗೊತ್ತಿದ್ರು ನನಗೆ ಯಾಕೆ ಹೇಳಿಲ್ಲ? ನಾನ್ ಯಾಕೆ ಬಾಯಿ ಮುಚ್ಕೊಂಡಿದ್ದೆ ಗೊತ್ತಾ ಬಾಸು? ಸೀಕ್ರೆಟ್ ಆಗಿರ್ಬೇಕು ಅಂತ ನಿಮ್ಮ ಅಪ್ಪ ಅವರು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು. ಅದಕ್ಕೆ ನಮ್ಮ ಅಪ್ಪನಿಗೂ ಗೊತ್ತಾ? ಒಟ್ನಲ್ಲಿ ಇವೆಲ್ಲ ಸೇರ್ಕೊಂಡು ನನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಿ. ಚಪ್ಪಡಿ ಕಲ್ಲೆಳಿಲ್ಲ ಬಾಸು, ಚಿನ್ನದಂತ ಹುಡುಗಿ ತಂದು ಮದ್ವೆ ಮಾಡಿದ್ದೀವಿ. ಇಷ್ಟಾದ್ಮೇಲೂ ನಿನ್ನ ಮಾತು ನಂಬೋದಿಕ್ಕೆ ನಾನೇನ್ ಮುಟ್ಟಾಳ ಅಲ್ಲ. ಬುದ್ಧಿ ಕಮ್ಮಿ, ಆತರ ಜಾಸ್ತಿ. ಇಷ್ಟೇ ಅಲ್ಲ, ಇನ್ನು ಅನುಭವಿಸ್ತೀರಿ. ಅನುಭವಿಸಿ. ಅಷ್ಟು ಒಳ್ಳೆ ಹೆಂಡತಿನ ಇಟ್ಕೊಂಡು ಇನ್ನೊಂದ್ ಮದ್ವೆ ಮಾಡ್ಕೊಳ್ತೀನಿ ಅನ್ನೋಕ್ ನಾಚಿಕೆ ಆಗಲ್ಲ ನಿನಗೆ? ಅದು ನನ್ನ ಇಷ್ಟ. ನೀನ್ ಯಾರ ನನಗೆ ಅಡ್ವೈಸ್ ಮಾಡಕ್ಕೆ? ನಾನು ಯಾರ? ಅದ್ ಹೇಗ ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ತೀಯೋ ನಾನು ನೋಡ್ತೀನಿ. ನೋಡ್ಕ ಹೋಗ್. ನಿನಗ್ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಆಶ್ಲೇಷಾನೇ ಅಲ್ಲ. ಮಿಸ್ಟರ್, ನನ್ನ ಹೆಂಡತಿ ಹತ್ರ ಅಷ್ಟೊಂದು ಕಿಸ್ಕೊಂಡು ಮಾತಾಡ್ತಿದ್ಯಲ್ಲ, ನಿನ್ಗೊಳಗೆ ಏನ್ ಸಂಬಂಧ? ಓ, ನಿನ್ ಹೆಂಡ್ತಿನ ಅವಳು? ಎಸ್. ನಾವೇನ್ ಮಾತಾಡ್ತಿದ್ವಿ ಅಂತ ಅವಳನ್ನ ಹೋಗಿ ಕೇಳು. ರೇ ಮಿಸ್ಟರ್, ನಿಮ್ ಹೆಂಡ್ತಿನ ಬೇರೆ ಗಂಡಸ್ರ ಹತ್ರ ವ್ಯವಹಾರ ಇಟ್ಕೊಳ್ದಾಗೆ ಹದ್ದು ಬಸ್ತಲ್ಲಿಡಿ. ಇಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಹರಾಜ್ ಹಾಕ್ಬಿಡ್ತಾಳೆ. ಹುಷಾರ್. ಬಿಡಿ, ನಿಮ್ಗೆ ತಲೆಗೆಲೆ ಕೆಟ್ಟಿದ್ಯಾ? ಯಾಕೆ ಹೇಗಾಡ್ತಿದ್ದೀರಾ? ಮಾತಾಡ್ಬೇಡ, ತೊಲಗಾಚೆ. ನಾನ್ ಯಾಕೆ ತೊಲಗ್ಬೇಕು? ನಾನೇನ್ ತಪ್ಪು ಮಾಡಿದ್ದೀರಿ? ನಂಬರ್ 1, ನನ್ನ ಮೋಸ ಮಾಡಿ ಮದುವೆ ಆಗಿದ್ದಕ್ಕೆ. ನಂಬರ್ 2, ಮದುವೆಗೆ ಮೊದಲೇ ನಿನ್ ಹಿಂದೆ ಭಯಂಕರ ಚರಿತ್ರೆ ಇರೋದಕ್ಕೆ. ನಂಬರ್ 3, ಹೊರಗಡೆ ಬೇರೆಯವ್ರ ಜೊತೆ ಕುಲ್ತಾ ಇರೋದಕ್ಕೆ. ನಂಬರ್ 4, ಸಂಸಾರಿಯಾಗಿದ್ಕೊಂಡು ಹೊರಗಡೆ ವ್ಯಭಿಚಾರಿ ಆಗಿರೋದಕ್ಕೆ. ಏನ್ ಬೊಗಳ್ತಾ ಇದ್ದೀರಾ ನೀವು? ಮುಚ್ಚು ಬಾಯ್, ವ್ಯಭಿಚಾರಿ. ಏನಾಗೈತ್ಲಾ ನಿನ್ಗೆ? ನನ್ ಸೊಸೆನ ವ್ಯಭಿಚಾರಿ ಅಂತೀಯ? ಯಾಕೋ ರಮ್ಮ ಹೀಗ್ ಮಾತಾಡ್ತಾ ಇದೀಯಾ? ನಮ್ಮಿಬ್ಬರ ಮಧ್ಯೆ ನೀವು ತಲೆ ಹಾಕಿದ್ರೆ ಮರ್ಯಾದೆ ಇರಲ್ಲ. ಹುಷಾರ್. ಮಾವಯ್ಯ, ನನ್ನಿಂದ ನೀವು ಮರ್ಯಾದೆ ಕಳ್ಕೊಳ್ಳೋದು ಬೇಡ. ದಯವಿಟ್ಟು ಸುಮ್ನೇರಿ. ಆಗ್ಲೇ ಏನಂದ್ರಿ ನೀವು? ಇನ್ನೊಂದ್ಸಾರಿ ಹೇಳಿ. 1000 ಸಲ ಹೇಳ್ತೀನಿ. ವ್ಯಭಿಚಾರಿ, ವ್ಯಭಿಚಾರಿ, ವ್ಯಭಿಚಾರಿ. ಮೊದಲನೇ ಏಟು ನನ್ನ ಮೇಲೆ ಮೃಗದ ತರ ಕೈ ಮಾಡಿದ್ದಕ್ಕೆ. ಎರಡನೇದು ಲುಚ್ಚ ತರ ಮಾತಾಡಿ
ನನ್ನನ್ನು ವ್ಯಭಿಚಾರಿ ಎಂದಿದ್ದಕ್ಕೆ. ಅತ್ತೆ, ಮಾವಯ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏಯ್, ಬಂದ್ ತಲೆಗೆಲ್ಲಿಂದ. ಮಿಸ್ಟರ್ ಕೋದಂಡರಾಮ್, ಒಂದಲ್ಲ ಒಂದು ದಿನ ನಿನ್ನ ತಪ್ಪು ನಿನಗೆ ಅರ್ಥವಾಗಿ ಹೆಂಡತಿ ಪಾದಾನೆ ಗತಿ ಅಂತ ನನ್ನ ಹತ್ರ ಬಂದೇ ಬರ್ತೀಯ. ಆಗ ಮಾತಾಡ್ತೀನಿ. ಅದುವರೆಗೂ ಗುಡ್ ಬೈ. ನಮ್ಮ ಸುಪುತ್ರಿಯನ್ನು ದ್ವಿತೀಯ ಲಗ್ನವಾಗಲು ಇಚ್ಛಿಸುವೆಯೋ? ಸೈನಿಕರೇ, ಈ ದುರುಳನನ್ನು ಸಂಹಾರ ಮಾಡಿ. ಅಯ್ಯೋ, ನನ್ ಮಗನ್ ಯಾಕೆ ಹೊಡಿತೀರೋ ಬಿಡ್ರೋ. ಮುಚ್ಚು ಬಾಯಿ ಪಾತಕಿ. ನನ್ ಮಾಂಗಲ್ಯ ಉಳಿಸೋಣ. ಯಪ್ಪೋ, ಈ ಅಕ್ಕ ಆಳ್ತಾವಳೆ. ನಿಮ್ ಸೈನಿಕರಿಗೆ ಹೇಳಿ ಜಡಿಯದ್ ನಿಲ್ಸ ಕೇಳಪ್ಪ. ಹೇಳಪ್ಪ. ಸೈನಿಕರೇ, ಶಾಂತರಾಗಿ. ತಳ್ಳಿ ಅವನನ್ನು. ಈ ಸಾಧ್ವಿಯ ಪ್ರಾರ್ಥನೆಗೆ ಹೋಗೊಟ್ಟು ನಿನಗೆ ಜೀವದಾನ ಮಾಡಿದ್ದೇವೆ. ಮತ್ತೊಮ್ಮೆ ಈ ರೀತಿ ವರ್ತಿಸಿದರೆ ನಿನ್ನ ರುಂಡವನ್ನು ಚೆಂಡಾಡಿ ಬಿಟ್ಟೆವು. ಎಚ್ಚರ ದುರುಳ, ಎಚ್ಚರ. ಸೈನಿಕರೇ, ಹಿಂಬಾಲಿಸಿ. ಅವತ್ತೇನಂದ ನೀನು? ಬಂಜೆ ಇವಳು ಕಣ್ಣ ಮುಳ್ಳು ಬಡಿಯ ಅಂದಲ್ವಾ? ಇನ್ನೋಡು, ನೋಡ್ದ? ಈಗ ನಿನ್ ಕಣ್ಣ ಮುಳ್ಳು ಬಡಿಲೇನೆ ಸ್ವಪ್ನಾತಿ. ಅಂಡೆ ಸಂಕ್ರಿ, ಅವತ್ತೇನೇಂದ ನೀನು? ಕತ್ತಿಡ್ದ ಆಚಿ ತಳ್ಳಿ ಗೊಡ್ಡೆ ಅಂದಲೆ. ಈಗ ನೋಡೆ ದುಮ್ಮಿ ಉದ್ದದೆ ಅಂದ್ರೆ ಹಿಂಗಿರೋ ಒಟ್ಟ ಹಿಂಗ ಬಿಡ್ಬೇಕು ಬುಡ್ರಿ. ಲೇ ಸಂತಾನು, ಏನೇ ಇದು? ನೀನ್ ಬಸ್ರಿ ಆಗಿರೋದು ಊರವ್ರಿಗೆಲ್ಲ ಗೊತ್ತಾಗ್ಬೇಕೇನೆ. ನೀವು ಸುಮ್ನೆ ರೀ. 10 ವರ್ಷದಿಂದ ಬಂಜೆ ಬಂಜೆ ಅಂತ ನನ್ನ ಹೊಟ್ಟೆ ಇವ್ರು ಉರ್ಸಿಲ್ಲ, ಇವ್ರಿಗೂ ಹೊಟ್ಟೆ ಉರಿಸ್ತೀನಿ. ನೋಡೆ ನೋಡು. ಬಾರೆ, ನಾನ್ ಗಂಡ ಕರೀತವ್ರೆ ಅಂತ ಹೋಯ್ತಿದ್ದೀನಿ. ಎಲ್ದ್ರ ನಿನ್ನ ಯಾರ ಮ್ಯಾಗೂ ಸೇಡ್ ತಿರ್ಸ್ಕೊಳಕ್ ಬಿಡೋರಲ್ರಿ ನೀವು. ಏನೇ, ನನಗೆ ಹೆಣ್ಣು ಕೊಡೋ ಮಾವನ್ಗೆ ನನ್ನ ವಿಷಯ ಎಲ್ಲ ಗೊತ್ತಾಗೋಗ್ ಮಾಡಿ ನಾನು ಹೊಡೆಸಿ ಅವಮಾನ ಮಾಡ್ತೀಯನೆ? ಬೇಡ್ರಿ, ನಾನು ಹೊಡಿಬೇಡ್ರಿ. ನಿಮ್ ಧರ್ಮಯ್ಯ. ಅಮ್ಮ, ಸೀಮೆಣ್ಣೆ. ನಾನು ಬೆಂಕಿ ಇಡ್ಬೇಡ್ರಿ. ನನ್ ಮಗು ಸುಟ್ಟೋಗುತ್ತೆ. ನನ್ ಮಗು ಹುಟ್ಟಿದ್ಮೇಲೆ ಒಂದೇ ಒಂದ್ಸರಿ ಅದ್ರ ಮುಖ ನೋಡ್ಬಿಡ್ತೀನ್ರಿ. ಆಮೇಲೆ ಬೇಕಾದ್ರೆ ನೀವು ನನ್ನ ಸುಟ್ಟಾಕಿ ಸಂತೋಷ ಸಾಯ್ತೀನ್ರಿ. ತಗೊಳಕಂದ. ಅದೇ ನನಗಂತೂ ಅಮ್ಮ ಇಲ್ಲ, ಸತ್ತೋಗಿದ್ದಾಳೆ. ನೀವೇ ನಮ್ಮಮ್ಮ. ದಯವಿಟ್ಟು ನನ್ನ ಮಗನ ಕಾಪಾಡಿ ಮಾ. ಬೇಡರಿ, ನಿಮ್ದಮ್ಮ ಎಂದಿದ್ ಬೇಡರಿ. ಸೌಮ್ಯ, ಏನಾಯ್ತು ಹೇಳು. ಈ ಮೃಗನ ಸುಮ್ಮನೆ ಬಿಟ್ಬಿಟ್ರೆ ಇನ್ನು ಅದೆಷ್ಟು ಹೆಣ್ಣು ಮಕ್ಕಳು ಬಾಳ್ನ ಹಾಳು ಮಾಡ್ತಾನೋ ಏನೋ. ನಿಜ ಹೇಳು ಸೌಮ್ಯ, ಪ್ಲೀಸ್. ನೋಡಮ್ಮ, ನಿಮ್ಮ ಅತ್ತೆ ಏನಾದ್ರೂ ಹಿಂಸೆ ಕೊಟ್ಟು ಬೆಂಕಿ ಇಟ್ಲ? ಹೇಳಮ್ಮ. ಬೆಂಕಿ ಇಟ್ಟು ಸುಡೋಷ್ಟು ಕಟ್ಟಗ್ರಲ್ಲ ನಮ್ಮತ್ತೆ, ನಮ್ಮ ಯಜಮಾನ್ರು. ಸ್ಟವ್ ಬಸ್ಟ್ ಆಗಿ ಮೈ ಸುಟ್ಟು ಹೋಯ್ತು. ಸೌಮ್ಯ, ನನ್ನ ಹತ್ರ ಬನ್ನಿ. ಸೌಮ್ಯ, ಸೌಮ್ಯ, ಕ್ಷಮಿಸ್ಬಿಡು ಸೌಮ್ಯ. ಇನ್ಸ್ಪೆಕ್ಟರ್, ನನ್ ಸೌಮ್ಯ ಕೊಂದಿದ್ದಾರೆ. ನಾನೇ ಅವಳಿ ಬೆಂಕಿ ಹಚ್ಚಿದ್ದು. ಏನೋ ಭೋಜ, ನಾನೇ ಸುಟ್ಟಿದ್ದು ಅಂತ ಹೇಳ್ತಿದ್ಯಲ್ಲ, ನಿಂಗೆ ತಲೆಗೆಲೆ ಕೆಟ್ಟೈತೇನೋ? ನಿನ್ ಮಾತ್ ಕೇಳಿ ನನ್ನ ದೇವತೆನ ನನ್ನ ಕೈಯಾರೆ ನಾನೇ ಕೊಂದೆ. ಇನ್ಸ್ಪೆಕ್ಟರ್, ನನ್ನ ಅರೆಸ್ಟ್ ಮಾಡಿ ನೇಣು ಹಾಕಿ. ಸಾಯ್ತಾ ಇರೋ ವ್ಯಕ್ತಿ ಏನ್ ಹೇಳ್ತಾರೋ ಅದೇ ಸತ್ಯ ಅಂತ ಕಾನೂನು ತೀರ್ಮಾನ ಮಾಡುತ್ತೆ. ಅಯ್ಯೋ ಸೌಮ್ಯ. ಬಳೆಹಣ್ಣು, ಇನ್ನೊಂದು.
ನನ್ ತಾಯಿ, ನಾ ಊಟ ಮಾಡಿ 3 ದಿನ ಆಗಿತ್ತು. ನೀ ಸತ್ತೋಗಿ ನನ್ನ ಹೊಟ್ಟೆ ತುಂಬಿಸ್ಬಿಟ್ಟೆ ತಾತ. ನಿನ್ನ ಹೆತ್ತ ತಂದೆ ತಾಯಿಗಳು 100 ವರ್ಷ ತನ್ಗಿರ್ಲಿ. ಏನ್ ಆಶ್ಲೇಷ ದೇವಿಯವರೇ, ಸಂಸಾರ ಸುಖವಾಗಿ ನಡೀತಾ ಇದೆಯೋ? ಮುಖ ನೋಡಿದ್ರೆ ವಿರಹ ವೇದನೆಯಿಂದ ಬಾಡ್ದಾಗಿದೆ. ಬಾಡೋದೇನು ಬಂತು, ಮುಂದೆ ಒಣಗದ್ ಸೀಗೆಕಾಯಿ ಆಗ್ಬಿಡುತ್ತೆ. ಬಾಲಂಗೋಚಿ ಕಿತ್ತಾಕಿರೋ ಗಾಳಿ ಪಡ್ತರ ಇದೆಯಾ ನಿನ್ ಸಂಸಾರ? ಆ? ಏ ದ್ರಾಬೆಗಳ, ನಾನು ಕಿತ್ತಾಕಿದ್ರೆ ಸೂತ್ರನೇ. ಆಗ ನೀವಿಬ್ರು ದಿಕ್ಕಿಲ್ದಿರೋ ಗಾಳಿಪಟ ತರ ಹಾರೋಗ್ಬಿಡ್ತೀರಾ. ಬಿ ಕೇರ್ಫುಲ್. ಎಣದ ಮೇಲೆ ಎಸುವ ಚಿಲ್ಡ್ರೆ ಕಾಸು ನಾಯ್ಕೊಳ್ಳೋ ಚಿಲ್ಡ್ರೆ ನನ್ ಮಕ್ಕಳ. ನನ್ ಸೊಸೆ ಏನ್ ತಪ್ಪು ಮಾಡಿದ್ಲು ಅಂತ ಅವಳ ಸಂಸಾರ ಹೊಡಿಯೋಕ್ ನೋಡಿದ್ರಿ. ನಿಮ್ ಸೊಸೆಗ್ ಮದುವೆ ಆಗಕ್ ಮೊದ್ಲು ನಾನು ಆಕೆ ಹಿಂದ್ ಬಿದ್ದಾಗ ನನ್ನ ಹೆಂಡತಿನ ಕರ್ಸಿ ಅವಮಾನ ಮಾಡ್ಸಿದ್ಲು. ಆ ಸಿಟ್ಗೆ ಹೀಗ್ ಮಾಡ್ಬಿಟ್ಟೆ. ನಂದು ಅದೇ ಕೇಸು. ಸೇಡ್ ತೀರ್ಸ್ಕೊಳ್ಳೋಣ ಅಂತ ಕೋದಣ್ಣ ಹತ್ರ ಸುಳ್ಳು ಹೇಳ್ಬಿಟ್ಟೆ. ಪರಂದಾಮಯ್ಯನವ್ರೆ, ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ? ಏಯ್, ಇತ್ತಾಳೆ ಕಿವಿ, ಗೊತ್ತಾಯ್ತಲ್ಲ ನನ್ ಸೊಸೆ ಎಂಥ ಬೆಂಕಿ ಅಂತ. ಕೋಪ ಬಂದ್ ನಾನು 1 ಕೆನೆ ಬರ್ಸಿದ್ರ ತಿರುಗಿಸ್ ಅವಳು 2 ಕೆನೆಗೆ ಬರ್ಸಲ್ಲ, ಸರಿನಾ? ನೀನ್ ಅವತ್ತವಳನ್ನ ವ್ಯಭಿಚಾರಿ ಅಂದಲ್ಲ, ನಿಮ್ಮಪ್ಪನೇ ಆ ಮಾತು ನನ್ಗಂದಿದ್ರು. ನಾನು ಅದೇ ಕೆಲಸ ಮಾಡ್ತಿದ್ದೆ ಕಣೋ. ನಿಮ್ಮಮ್ಮಂಗೆ ಹಂಗನ್ಸಿರ್ಬೇಕಾರೆ ನನ್ ಸೊಸೆ ಮಾಡಿದ್ದೇನ್ ತಪ್ಪಿಲ್ಲ ಬಿಡ್ಲ. ಹೋಗಿ ತೆಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕರ್ಕೊಂಬರ್ಲ. ಏನ್ ಮುಖ ನೋಡ್ತು ಹೋಗ್ಲೇ. ಆಕ್ರಿ ನಾಕು ಕಾಲ ಕೊಡು. ನಿನ್ ಹೊಟ್ಟೆಯಾಗಿರೋ ಮಗ ಗಟ್ಟು ಮುಟ್ಟಾಗಿ ಬೆಳಿಬೇಕಾರೆ ನೀ ಪಟ್ಟಾಗಿ ಉಣ್ಣಬೇಕು, ಖುಷಿಯಾಗಿರ್ಬೇಕು. ಮಾವಯ್ಯ, ಎಲ್ಲ ಸರೋಯ್ತದೆ, ಸುಮ್ಕಿರವ. ಅಗಳವ ಬಂದ್ಬಿಟ್ಟ. ನೀವು ಹೊಸಿ ಬಿಗಿಯಾಗಿರು, ನನ್ ಮಗ ದಾರಿಗೆ ಬರ್ಲಿ. ನೋಡಿದ ಕೂಡ್ಲೆ ಬೆಣ್ಣೆ ಹೆಂಗ್ ಕರಗ್ಬಿಟ್ಟಿಯಾ ಉಸಾರು. ಆಶಾ, ಆರೋಗ್ಯ ಸರಿ ಇಲ್ವಾ? ನನ್ನ ಆರೋಗ್ಯ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಆಶಾ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಡಾಕ್ಟರ್, ಈಗ ಆಶಾ ಅಂತ ಬಂದಿದ್ರಲ್ಲ, ಅವ್ರಿಗೆ ಏನಾಗಿದೆ? ನೀವು? ನಾನು ಅವ್ರ ಹಸ್ಬೆಂಡ್. ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಇಸ್ ಇಟ್? ಕಂಗ್ರಾಚುಲೇಷನ್ಸ್. ಅದನ್ನ ನಾನ್ ಹೇಳ್ಬೇಕಾದ್ರಿ, ಆದ್ರೆ ಐ ಆಮ್ ಸಾರಿ. ಯಾಕೆ? ಆಕೆ ಬಂದಿದ್ದು ಅಭಾಷಣ ಮಾಡಿಸ್ಕೊಳಕ್ಕೆ. ಮಾಡ್ಬಿಟ್ರಾ? ಇಲ್ಲ, ನಾಡಕ್ ಬರಕ್ ಹೇಳಿದೀನಿ. ಆಶಾ, 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 ಅಬಾರ್ಷನ್ ಮಾಡಿಸ್ಕೊಂಡು ನನ್ನ ಮಗುನ ಸಾಯ್ಸಕ್ಕೆ ನಿನಗೇನು ಅಧಿಕಾರ ಇದೆ? ನಿಮ್ಮ ಮಗುನ ಎಲ್ಲಿದೆ? ನಿನ್ನ ಹೊಟ್ಟೆಲಿ. ಆಹಾ, ಹೊರೋಳು ನಾನು, ಹೆರೋಳು ನಾನು, ಸಾಕಿ ಸಲಹೋಳು ನಾನು. ಇಷ್ಟ ಆದ್ರೆ ಇಟ್ಕೊಳ್ತೀನಿ, ಕಷ್ಟ ಆದ್ರೆ ಕಳ್ಕೊತೀನಿ. ನಿನಗೆ ಹೆರೋ ಶಕ್ತಿ ಇರ್ಬೋದು, ಇದಕ್ ಜನ್ಮ ಕೊಟ್ಟವನು ನಾನು. ಈ ಮಗುಗೆ ಜನ್ಮ ಕೊಟ್ಟವರು ನೀವೇ ಅಂತ ಏನ್ ಗ್ಯಾರಂಟಿ? ಎಷ್ಟೇ ಆದ್ರೂ ನಾನ್ ವ್ಯಭಿಚಾರಿ ಅಲ್ವಾ? ಆ ಮಾತು ಅನ್ಬಾರ್ದಾಗಿತ್ತು, ದುಡುಕಿ ತಪ್ಪು ಮಾಡ್ಬಿಟ್ಟೆ. ಬಾ ಮನೆಗೆ ಹೋಗೋಣ. ಬದುಕು ಅನ್ನೋದು ಸಂತೆ ಇದ್ದ ಹಾಗೆ, ಒಪ್ಕೋತೀನಿ. ಆದ್ರೆ ಸಂತೆಲ್ ಮಾರೋ ಕುರಿ ಅಲ್ಲ ನಾನು. ಬೇಕಾದಾಗ ಕೊಂಡ್ಕೊಂಡು ಮನೆಗೆ ಎಳ್ಕೊಂಡ್ ಬರೋಕೆ, ಬೇಡವಾದಾಗ ಓಡ್ಸೋಕೆ. ಜಾಗ ಖಾಲಿ ಮಾಡಿ. ಒಬ್ನೇ ಹೋಗಕ್ಕಲ್ಲ ಬಂದಿರೋದು, ನಿನ್ನನ್ನು ಕರ್ಕೊಂಡು ಹೋಗಕ್ಕೆ. ತಾಳಿ ಕಟ್ಟಿದೀನಿ, ಬಾರೆ. ತಾಳಿ ಅಂದ್ರೆ ದನಗಳಿಗೆ ಹಾಕೋ ಮೂಗುದಾರ ಅನ್ಕೊಂಡಿದ್ದೀರಾ? ಎಳ್ಕೊಂಡ್ ಹೋಗೋಕೆ. ನಾನ್ ದನ ಅಲ್ಲ, ಆಶ್ಲೇಷ. ಇದನ್ ನೀವೇ ಕಟ್ಟಿದೀರಾ ಅನ್ನೋದಕ್ಕೆ ಸಾಕ್ಷಿ ಏನು? ಸಾಕ್ಷಿ? 1000 ಜನದ ಮುಂದೆ ತಾಳಿ ಕಟ್ಟಿದೀನಿ. ಕರ್ಕೊಂಡ್ ಬನ್ನಿ ಅವರಲ್ಲಿ 4-6 ಜನನ. ಅವಾಗ ಬರ್ತೀಯಾ? ಪಂಚಾಯ್ತಿನೇ ಮುಗ್ದಿಲ್ಲ, ತೀರ್ಮಾನ ಹೇಗ್ ಹೇಳಿ? ಓಕೆ. ಅವಳು ಹೊಟ್ಟೆಲಿರೋ ನನ್ ಮಗು ಪ್ರಾಣಕ್ಕೆ ಆಪತ್ ಬಂದಿದೆ ಅಂತ ನಾನು ಓದಾಡ್ತಾ ಇದ್ರೆ ನೀವಿಬ್ರು ಇಲ್ಲಿ ಎಲ್ಲಡಿಕೆ ಹಾಕೊಂಡು ಜಲ್ಸ ಮಾಡ್ತಾ ಇದ್ದೀರಾ? ನನ್ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಲಿ, ನಾನು ನೇಣ ಹಾಕೊಂಡು ಸತ್ತೋಗ್ತೀನಿ ಅಷ್ಟೇ. ಆ ಕೆಲ್ಸ ಮಾಡ್ಲಾ? ನಾನೇ ಹಗ್ಗ ತಂದು ಕೊಟ್ಟೆನು. ಏಯ್, ತಂದೆಗ್ ತಕ್ಕ ಮಗ ಆಗ್ಲಿಲ್ಲ, ಹೆಂಡತಿಗ್ ತಕ್ಕ ಗಂಡ ಆಗ್ಲಿಲ್ಲ, ದೇಶಕ್ಕೆ ಸರಿಯಾದ ಪ್ರಜೆನೂ ಆಗ್ಲಿಲ್ಲ. ನಿನ್ನಂತ ಅವ್ನ್ ಸತ್ರೆ ಭೂಭಾರ ಕಮ್ಮಿ ಆಯ್ತದೆ, ಸಾಯಿ. ನಾನ್ ಸತ್ರೆ ನಿನಗ್ ಪಿಂಡ ಹಾಕೋರಿಲ್ದ ಅಂತರ್ಪಿಶಾಚಿಯಾಗಿ ಅಲಿತಿಯಲ್ಲ ಅಂತ ಇನ್ನೂ ಜೀವ ಹಿಡ್ಕೊಂಡಿದ್ದೀನಿ. ನಾನಂಗ ಅಲಿತೀನೋ ಇಲ್ವೋ, ಈಗ ನೀನಂತೂ ತ್ರಿಶಂಕ ಸ್ವರ್ಗದಾಗಿ ಅಂತರ್ಪಿಶಾಚಿ ತರ ಜೊತಾಡ್ತಿದ್ದೀಯ. ಅಮ್ಮ, ನನ್ ಮಗು. ಸಂಗ್ ನನ್ ಮಗನೇ ನಿಲ್ಸ. ನಡಿಯೇ, ಹಾಳಾಗೋಗ್ಲಿ, ಅದೇನ್ ಇಸಿ ಅಂತ ವಿಚಾರಿಸವ. ಏಯ್, ನನ್ ಸೊಸೆಗಾಗ್ ಬತ್ತಾ ಇವನಿ.
ನೀವೇ ತಾಳಿ ಕಟ್ಟಿದ್ದಕ್ಕೆ ಏನ್ ಸಾಕ್ಷಿ ಅಂತ ಕೇಳಿದ್ವಿ ಅಂತಲ್ಲವಾ ನನ್ ಮಗನ್ನ? ಅಷ್ಟೇ ಅಲ್ಲ ಇವಳು ತಾಳಿ ವಿಷಯ ಮಾತಾಡ್ಬೇಕಾದ್ರೆ ಸ್ವಲ್ಪ ತಾಳಿ ತಾಳಿ ಅಂದ್ರೆ ಏನು? ಮಂಗಳಸೂತ್ರ. ಮಂಗಳಸೂತ್ರ ಅಂದ್ರೆ? ಮಂಗಳ ಅಂದ್ರೆ ಹುಡುಗಿ ಹೆಸರು, ಸೂತ್ರ ಅಂದ್ರೆ ಗಾಳಿಪಟ ಆಡ್ಸಕ್ ಕಟ್ತಾರಲ್ಲ ದಾರ, ಅದು. ಗಾಳಿಪಟ ಆಡ್ಸೋ ಇಂಥ ಹುಡುಗರಿಗೆಲ್ಲ ಮದುವೆ ಮಾಡಿದ್ರೆ ಸಂಸಾರ ಹೀಗೆ ಆಗೋದು. ಅವ ಇವನಿಗೆ ಈಟ್ ಬೇಗ ಮಾಡ್ತಾ ಇರ್ಲಿಲ್ಲ. ಕುಚ್ಚುಗಟ್ಲೆ ಹೂವ ಹಿಡ್ಕೊಂಡು ಎಣ್ಣೈಕ್ಲಿಂದ ಬೀದಿ ಬೀದಿಯಲ್ಲಿ ಹೋಗಿ ಶುರು ಹಚ್ಕೊಂಡ್ಬಿಟ್ಟಿದ್ದ. ಅಪ್ಪ ನೋಡವ, ಇವನು SLC 5 ಕಿತಾಬ್ ಫೇಲು. ಮಂಗಳಸೂತ್ರ ಅಂದ್ರೆ ಅರ್ಥ ಏನು ಅಂತ ನೀನೆ ಬಿಡಿಸಿ ಹೇಳವ. ಮಂಗಳ ಅಂದ್ರೆ ಅದೃಷ್ಟ, ಸೂತ್ರ ಅಂದ್ರೆ ದಾರ. ಹೆಂಗಸರ ಅದೃಷ್ಟನ ದುರಾದೃಷ್ಟನ ತೀರ್ಮಾನ ಮಾಡೋದೇ ಈ ದಾರ, ಉರುಫ್ ಮಂಗಳಸೂತ್ರ. ಆದ್ರೆ ನೀವಿದನ್ನ ಕಟ್ಬಿಟ್ಟು ಹೆಂಡತಿನ ಗಾಳಿಪಟ ತರ ಆಡಿಸ್ತೀರಾ ಅಲ್ಲ? ಆ ಪುರಾಣ ಎಲ್ಲ ಬೇಡ, ತಾಳಿ ಕಟ್ಟಿದ್ಮೇಲೆ ಮುಗಿದೋಯ್ತು. ನೀನು ನನ್ ಸೊತ್ತು, ನಡೆಯ ಮನೆಗೆ. ನಿಮ್ ಸೊತ್ತನ್ನ ನಿಮ್ಮನೇಲೆ ಜೋಪಾನವಾಗಿ ಇಟ್ಕೋಬೇಕಾಗಿತ್ತು, ಇಲ್ಲಾಕ್ ಬಿಟ್ಟಿದ್ದೀರಾ? ಏನೋ ಎರಡು ಮಾತು ಬೈದಿದ್ದಕ್ಕೆ ಮನೆ ಬಿಟ್ಟು ನೀನೇ ತಾನೆ ಬಂದಿದ್ದು ಡಿಂಗ್ ಡಿಂಗ್ ಅಂತ. ಏನ್ರಮ್ಮ, ನಿಮ್ ಗಂಡಂದ್ರು ನಿಮ್ಮನ್ನ ಬೈದ್ರೆ ಮನೆ ಬಿಟ್ಟು ಬೀದಿಗೆ ಬಂದ್ಬಿಡ್ತೀರಾ? ನೀವೇ ಹೇಳಿ. ಆ ಇಷ್ಟಕ್ಕೆಲ್ಲ ಹೆಂಗಸರು ಗಂಡನ್ ಮನೆ ಬಿಟ್ಟು ಬರಕಾಯ್ತದ? ಇದ್ರಾಗಿ ಮೂದೇವಿ ಇದೆ, ಏನೋ ಗುಟ್ಟದೆ. ಅದೇನು ಅಂತ ಹುಸಿ ಬಿಡಿಸಿ ಹೇಳವ, ಎಲ್ಲಾರ್ಗೂ ಗೊತ್ತಾಗ್ಲಿ. ಇವನು ಬೇಳೆಕಾಳು. ಮರ್ಯಾದಸ್ಥ ಹೆಣ್ಣು ಗಂಡನ್ ಮನೆ ಹೊಸಲ್ ದಾಟೋದು ಅವಳು ಪ್ರಾಣ ಹೋಗಿ ಸ್ಮಶಾನಕ್ ಹೋದಾಗ, ಇಲ್ಲ ಅಂದ್ರೆ ಮಾನ ಹೋದಾಗ. ಆ ಗಂಡ ಇದ್ಕೊಂಡು ಇನ್ನೊಬ್ಬನ ಹತ್ರ ಕುಲುಕ್ತಾ ಇದ್ದಲ್ಲ, ಅವತ್ತೆಲ್ಲೋಗಿತ್ತು ನಿನ್ ಮಾನ? ಓಹೋ, ಹೊಸಲೊಳಗಡೆ ನಿಮ್ ಹತ್ರ ಕುಲುಕ್ತಾ ಇದ್ರೆ ಸಂಸಾರಿ, ಹೊರಗಡೆ ಇನ್ನೊಬ್ಬ ಗಂಡ್ಸ ಹತ್ರ ಏನ್ ಮಾತಾಡಿದ್ರು ವ್ಯಭಿಚಾರಿ. ಭೇಷ್. ಆವತ್ ನಿಮ್ ಹೆಂಡತಿ ಜೊತೆ ಕುಲುಕ್ತಾ ಇರ್ಲಿಲ್ಲ ಕೋದಂಡ. ಎರಡನೇ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಇವ್ರು ಉಗಿದ್ ಬುದ್ಧಿ ಹೇಳ್ತಾ ಇದ್ರು. ಆವತ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿರ್ಲಿಲ್ಲ. ಇವ್ರ ಮೇಲೆ ಕೋಪ ಬಂದು ನಿಮ್ಗೆ ಅನುಮಾನ ಬರೋ ಹಾಗೆ ಮಾತಾಡ್ದೆ. ಪ್ಲೀಸ್ ಸಾರಿ. ಬೊಗಳ್ ತಿರ್ಬೋಕಿ, ನನ್ ಸೊಸೆ ವ್ಯಭಿಚಾರಿ ಅನ್ಲ? ಹೆಂಡತಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತಿರಲ್ಲ, ನೀವೆಷ್ಟು ಸಂಪಾದನೆ ಮಾಡ್ತೀರಾ? ಸಂಪಾದನೆ ಮಾಡಿದ್ದ ಕಣವ, ರೋಲ್ಡ್ ಗೋಲ್ಡ್ ಉಂಗ್ರವ. ಅಪ್ಪ ನೀನ್ ಸುಮ್ನಿರಪ್ಪ, ನಿನಗೆ ಟಾಕಿಂಗ್ ಸೆನ್ಸ್ ಇಲ್ಲ. ನಿಮಗ್ ಸೆನ್ಸೇ ಇಲ್ಲ. ಅಡಿಗೆ ಮಾಡೋ ಕುಕ್ಕರ್ ಒಂದು ತಿಂಗಳಿಗೆ ಎಷ್ಟು ಸಂಬಳ ತಗೋತಾರೆ ಗೊತ್ತಾ? ಏನ್ ತಿಂಗಳಿಗೊಂದು 500 ರೂಪಾಯಿ ಕೊಡ್ಬೋದು. ಮನೆ ಕೆಲಸ ಮಾಡೋರ್ಗೆ ಒಂದ್ ತಿಂಗಳಿಗೆ ಎಷ್ಟು ಕೊಡ್ಬಹುದು? ಊಟ ತಿಂಡಿ ಕೊಟ್ಟು ಒಂದ್ 200 ರೂಪಾಯಿ ಕೊಡ್ಬೋದು. ನಿಮ್ಮ ವ್ಯವಹಾರದಲ್ಲಿ ಒಳ್ಳೇದನ್ನ ಕೆಟ್ಟದನ್ನ ನೋಡ್ಕೊಳ್ಳೋ ಲೀಗಲ್ ಅಡ್ವೈಸರ್ಗೆ, ಐ ಮೀನ್ ಕರಣೇಶು ಮಂತ್ರಿಗೆ ಸಂಬಳ ಎಷ್ಟು ಕೊಡ್ತೀರಾ? 1,000-2,000. ಒಂದ್ ರಾತ್ರಿ ನೀವು ಸಂತೋಷ ಪಡ್ಬೇಕು ಅಂದ್ರೆ ಒಬ್ಬ ಕಾಲ್ಗಲ್ ಎಷ್ಟು ಕೇಳ್ತಾರೆ? ಅದೆಲ್ಲ ಪರ್ಸನಾಲಿಟಿ, ಬ್ಯೂಟಿ, ಕ್ವಾಲಿಟಿ ಮೇಲೆ ರೇಟ್ ಇರುತ್ತೆ. ಆಹಾ ಸರಿ, ನನ್ನಂಥ ಫ್ಯಾಮಿಲಿ ಹೆಂಗ್ಸಾದ್ರೆ ಎಷ್ಟು ಕೇಳ್ಬಹುದು? 1,000 ರೂಪಾಯಿ ಕೇಳ್ಬೋದು. ಅಂದ್ರೆ ತಿಂಗಳಿಗೆ 30,000. ಒಟ್ಟು ಎಷ್ಟಾಯ್ತು? ಅಯ್ಯೋ, ಈ ದಡ್ ನನ್ನ ಮಗನಿಗೆ 100 ರೂಪಾಯಿ ಚಿಲ್ಲರೆ ತರಕ್ಕೆ ಗೊತ್ತಾಗಕ್ಕಿಲ್ಲ. ನೀನೇ ಹೇಳವ. ಇವರ ಲೆಕ್ಕದ ಪ್ರಕಾರ 32,700 ರೂಪಾಯಿ ಆಗುತ್ತೆ. ಅಂದ್ರೆ ಒಬ್ಬ ಗೃಹಿಣಿ ಮನೆ ಕೆಲಸ ಮಾಡೋಕೆ, ತನ್ನ ಗಂಡನ ಎಲ್ಲಾ ವಿಧದಲ್ಲೂ ಸುಖ ಪಡಿಸೋಕೆ 32,700 ರೂಪಾಯಿ ಸಂಬಳ ತಗೋಬೇಕಾಗತ್ತೆ. CM ತಗೊಳ್ಳಲ್ಲ, PM ತಗೊಳ್ಳಲ್ಲ. ನಿಮ್ಮ ಸಂಪಾದನೆ ಎಷ್ಟು? ಅಯ್ಯೋ ಯವ್ವ, ಇವನೊಟ್ಟಿಗೆ ಹೊರಗಡೆ 300 ಊಟ ಹಾಕಿಲ್ಲ. ನಮ್ ಫ್ಯಾಕ್ಟ್ರಿ ಲೆಕ್ಕ ತೋರ್ಸಕ್ಕೆ ಇವನ ಹೆಸರಿಗೆ 2,000 ರೂಪಾಯಿ ಸಂಬಳ ಹಾಕ್ತಿವಿ ಅಲ್ವೇಂಗ? 2,000 ಬರೀ ಲೆಕ್ಕದಲ್ಲಿ ತೋರಿಸ್ತಾರೆ ಅಷ್ಟೇ. ನಿಮ್ ಕೈಗೇನು ಕೊಡೋಲ್ಲ, ಖಾಲಿ ಕೈ. ಸೇವೆ ಮಾಡಿಸ್ಕೊಳ್ಳೋಕೆ ನಿಮಗೆ ದಾಸಿ ಬೇಕು ಅಂದ್ರೆ 32,700 ರೂಪಾಯಿ ಸಂಪಾದನೆ ಮಾಡೋ ನನಗ್ ಬೇಡವಾ ದಾಸ? ಅಮ್ಮ, ನಿಂತು ನಿಂತು ಕಾಲ್ ನೋಯ್ತಾ ಇದೆ. ಒತ್ತಿ. ನಾನು ನಿನ್ ಕಾಲ್ ಒತ್ಬೇಕಾ? ಮತ್ತೆ ಬೇರೆಯವ್ರ ಕೈಲಿ ಒತ್ತಿಸ್ಕೊಳ್ಳ? ಯಾಕೆ, ನೀವು ಒತ್ತೇ ಇಲ್ವಾ? ಜ್ಞಾಪಿಸ್ಕೊಳ್ಳಿ. ಒತ್ತಿರ್ಬೋದು, ಮಾಂಸ ತಿಂತಾರೆ ಅಂತ ಕಳ್ಳು ಬೊಟ್ಟಿ ಕುತ್ತಿಗೆ ಹಾಕೊಂಡು ತಿರ್ಗಾಡಕ್ಕಾಗತ್ತಾ? ಅಂದ್ರೆ ಒಪ್ಕೊಂಡ್ರಿ? ಇನ್ನೇನ್ಲ? ಇವಳು ಹೋಟೆಲ್ ಬೆಳಿತಿರೋ ನನ್ ಕಂದನ್ನ ಅಬಾರ್ಷನ್ ಮಾಡ್ಸ್ಕೋಬೇಕು ಅಂತ ಅವಳ, ಇದಕ್ಕೇನ್ ಹೇಳ್ತೀಯಪ್ಪ? ನನ್ ಸೊಸೆಗೇನ್ ತಿಕ್ಲಿ ಹಿಡ್ದಲ್ಲ ಕಣ್ಲಾ ನಿನ್ನಂಗೆ. ನಿನಗ್ ಬುದ್ಧಿ ಕಲಿಸ್ಬೇಕು ಅಂತಲೇ ನಾವೆಲ್ಲ ಪ್ಲಾನ್ ಮಾಡಿ ಈ ನಾಟಕ ಮಾಡಿದ್ದು. ಈ ನಾಟಕದ ಪ್ಲಾಟು ನಂದೆ, ಡೈರೆಕ್ಷನ್ ನಂದೆಯಾ. ಆಹಾ, ನೀನಿದ್ಯಾ ನೋಡು ಕಿತಾಪತಿ ಪರಂದಾಮ. ನಾನೇ ಇಷ್ಟಕ್ಕೂ 6 ಗುಣ ಅದು ಇದು ಅಂತ ನನಗೇನು ಗೊತ್ತಿರ್ಲಿಲ್ಲ. ಎಲ್ಲ ಅಲ್ಲಿ ನಿಂತ ನೋಡ ಕಾಂಜಿ ಪಿಂಜಿ ಅವನೇ ಹೇಳ್ಕೊಟ್ಟಿದ್ದು. ರೇ ಬಾಸು,
ಸುಖ ಸಂಸಾರ ಮಾಡೋದಕ್ಕೆ ಹೆಂಡತಿ ಹೇಗಿರ್ಬೇಕು ಅಂತ ಕೇಳಿದ್ರಿ, ಹೇಳ್ದೆ. ಗಂಡ ಹೇಗಿದ್ರೆ ಹೆಂಡತಿ ಸುಖವಾಗಿರ್ತಾಳೆ ಅಂತ ಕೇಳಿದ್ರೆ ಅದನ್ನು ಹೇಳ್ತಾ ಇದ್ದೆ. ನೀವೇ ಕೇಳಿಲ್ಲ, ನನ್ನೇ ಕಾಂಜಿ ಪಿಂಜಿ ಅಂತೀರಾ? ಹೆಂಡತಿ ಸಂತೋಷ ಕಟ್ಕೊಂಡು ಇವ್ರಿಗೇನಾಗ್ಬೇಕಾಗಿದೆ? ಇವ್ರು ಸಂತೋಷವಾಗಿ ತೃಪ್ತರಾಗಿದ್ರೆ ಸಾಕು. ಇದುವರೆಗೂ ನಾನು ಮಾಡಿದ್ದೆಲ್ಲ ತಪ್ಪು. ಇನ್ಮೇಲೆ ನೀನ್ ಸಂತೋಷವಾಗಿರೋ ಹಾಗೆ ನಾನು ನೋಡ್ಕೋತೀನಿ, ಸರಿನಾ? ನನ್ ತಪ್ಪು ಒಪ್ಕೊಂಡಾಯ್ತಲ್ಲ, ಬರ ಮನೆಗೆ ಹೋಗೋಣ. ಎಷ್ಟಾದ್ರೂ ನಿಮ್ ಕೊಬ್ಬು ಇನ್ನೂ ಇಳಿಲಿಲ್ವಲ್ಲ. ಅಯ್ಯೋ ಗಬ್ಬನ ಮಗನೇ, ಎಂಡ್ರನ್ನ ದನ ಅದ್ಲಿಸ್ತೀಯಲ್ಲೋ. ಪ್ರೀತಿಯಿಂದ ಕರೆದ್ರೆ ಬೆಣ್ಣೆ ಬೆಣ್ಣೆ ಕರ್ಗೊಯ್ತಾರೆ ಕಳ ಹೆಂಗಸರು. ಓ ಹಂಗ? ಬಾರೇ ನನ್ನ ಮುದ್ದಿನ ರಾಣಿ, ಅಯ್ಯೋ ಪ್ಲೀಸ್.